ಮುಸ್ಲಿಂ ಗುಂಪು ಮಾಡಿದ ಹಿಂಸಾಚಾರವನ್ನ ಮುಸ್ಲಿಂ ಗುಂಪು ಮಾಡಿದ್ದು ಅಂತ ಹೇಳಿಕೊಳ್ಳುವುದಕ್ಕೂ ಇವರಿಂದ ಆಗ್ತಾ ಇಲ್ಲ. ಹಿಂದೂಗಳು ಈ ರೀತಿ ಮಾಡಿದ್ರೆ ಮುಸಲ್ಮಾನರು ಆ ರೀತಿ ಮಾಡ್ತಾರೆ ಅಂತ ವಾರ್ನಿಂಗ್ ಕೊಡ್ತಿದ್ದಾರೆ. ಇಂಥವರ ಬೆವರಿಳಿಸಿದ್ದಾರೆ ಅರ್ನಬ್ ಗೋಸ್ವಾಮಿ. Was it a multi-religious mob or a Muslim mob? Was it a Muslim mob? Was it a Muslim mob? ಹಿಂಸಾಚಾರವನ್ನ ಮುಸ್ಲಿಂ ಗುಂಪೇ ಮಾಡಿದ್ದು ಅಂತ ಹೇಳೋದಕ್ಕೆ ಧೈರ್ಯ ಇಲ್ಲದೆ ಇರುವವರಿಗೆ ಅರ್ನಬ್ ಗೋಸ್ವಾಮಿ ಏನಂದ್ರು? ಅವತ್ತು ಗುಜರಾತ್ನಲ್ಲಿ ನಡೆದ ಕೋಮು ಗಲಭೆಯ ಹೊಣೆಯನ್ನ ನರೇಂದ್ರ ಮೋದಿಯವರ ತಲೆಗೆ ಕಟ್ಟಿದ್ರು. ಇಲ್ಲಿ ಇವರು ಕೇವಲ ಪ್ರತಿಕ್ರಿಯೆಯ ಬಗ್ಗೆ ಮಾತನಾಡ್ತಾರೆ ಬಿಟ್ರೆ ಕ್ರಿಯೆಯ ಬಗ್ಗೆ ಯಾರೂ ಮಾತನಾಡಲ್ಲ. ನಮಸ್ಕಾರ. ನಮ್ಮ ದೇಶದ ಒಬ್ಬ ಸ್ಟಾರ್ ಪತ್ರಕರ್ತರಾದಂತಹ ರಾಜದೀಪ್ ಸರ್ದೇಸಾಯಿ ಅವರು ಒಂದು ತೀರ್ಮಾನವನ್ನ ಕೊಟ್ಟುಬಿಟ್ಟಿದ್ದಾರೆ. ಮೊದಲು ಈ ವಿಡಿಯೋವನ್ನ ನೋಡಿ, ಆಮೇಲೆ ಏನು ವಿಚಾರ ಅನ್ನೋದನ್ನ ನಾನು ಹೇಳ್ತೀನಿ. Where you want to go and demolish Aurangzeb's tomb, you must be prepared for some reaction and a backlash. Where you want to go and demolish Aurangzeb's tomb, you must be prepared for some reaction and a backlash. ನೋಡಿದ್ರಲ್ವಾ ಸ್ನೇಹಿತರೆ, ನಮ್ಮ ದೇಶದ ಒಬ್ಬ ಪ್ರಭಾವಶಾಲಿ ಪತ್ರಕರ್ತರಾದಂತಹ ರಾಜದೀಪ್ ಸರ್ದೇಸಾಯಿ ಅವರು ಯಾವ ರೀತಿ ಮಾತನಾಡಿದ್ದಾರೆ ಅಂತ. ನಾಗ್ಪುರದಲ್ಲಿ ಮುಸ್ಲಿಂ ಗುಂಪು, ಮುಸ್ಲಿಂ ಮಾಬ್ ಮಾಡಿದಂತಹ ಹೀನಾಯ ಕೃತ್ಯವನ್ನ ಸಮರ್ಥನೆ ಮಾಡಿಕೊಳ್ಳುವ ರೀತಿಯಲ್ಲಿ ಇವರು ಮಾತನಾಡಿದ್ದಾರೆ. ಇಲ್ಲಿ ನಾನು ಮುಸ್ಲಿಂ ಮಾಬ್, ಮುಸ್ಲಿಂ ಗುಂಪು, ಮುಸ್ಲಿಂ ಹುಡುಗರು ಅಂತಾನೆ ಹೇಳ್ತಿದ್ದೀನಿ. ಯಾಕಂದ್ರೆ ಈ ಹಿಂಸಾಚಾರವನ್ನ ಮಾಡಿದ್ದು ಯಾರು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ಸತ್ಯ. ಇದರಲ್ಲಿ ಮುಚ್ಚಿಡಬೇಕಾದಂಥದ್ದು ಏನೂ ಇಲ್ಲ. ಅಂದ್ರೆ ರಾಜದೀಪ್ ಸರ್ದೇಸಾಯಿ ಅವರ ಮಾತಿನ ಪ್ರಕಾರ ಮುಸ್ಲಿಂ ಗುಂಪು ಪ್ರಚೋದನೆಗೆ ಒಳಗಾಗಿತ್ತು. ಅಂದ್ರೆ ಪ್ರಚೋದನೆಗೆ ಒಳಗಾದವರು ಏನು ಬೇಕಾದ್ರೂ ಮಾಡಬಹುದು ಅನ್ನುವಂಥದ್ದು ರಾಜದೀಪ್ ಸರ್ದೇಸಾಯಿ ಅವರ ಮಾತಿನ ಅರ್ಥ. ಈ ಸರ್ದೇಸಾಯಿ ಅವರ ಮಾತು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಅದೊಂದು ವಾರ್ನಿಂಗ್ ರೀತಿ ಇತ್ತು. ಹಿಂದೂಗಳು ಔರಂಗಜೇಬನ ಸಮಾಧಿಯನ್ನ ನೆಲಸಮ ಮಾಡಬೇಕು ಅಂತ ಹೇಳಿ ಹೋರಾಟವನ್ನ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ಮುಸ್ಲಿಮರು ಹಿಂಸಾಚಾರವನ್ನ ನಡೆಸಿದ್ರು. ಹಿಂದೂಗಳು ಈ ಒಂದು ಹೋರಾಟವನ್ನ ಮಾಡೋದಕ್ಕೂ ಮೊದಲೇ ಯೋಚನೆಯನ್ನ ಮಾಡಬೇಕಿತ್ತು. ಇವರ ಈ ಹೋರಾಟಕ್ಕೆ ಪ್ರತಿಕ್ರಿಯೆಗಳು ಬರುತ್ತೆ, ಗಲಭೆಗಳು ಆರಂಭ ಆಗುತ್ತೆ ಅನ್ನುವಂಥದ್ದನ್ನ ಹಿಂದೂಗಳು ಮೊದಲೇ ಯೋಚನೆಯನ್ನ ಮಾಡಬೇಕು ಅಂತ ಹೇಳಿ ವಾರ್ನಿಂಗ್ ಅನ್ನ ನೀಡುವ ರೀತಿಯಲ್ಲಿ ರಾಜದೀಪ್ ಸರ್ದೇಸಾಯಿ ಅವರು ಮಾತನಾಡಿದ್ದಾರೆ. ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಇದ್ದೇ ಇರುತ್ತೆ, ಆದ್ರೆ ನೀವಿಲ್ಲಿ ಕ್ರಿಯೆಯ ಬಗ್ಗೆ ಮಾತನಾಡ್ತಿಲ್ಲ, ಬರೀ ಪ್ರತಿಕ್ರಿಯೆಯನ್ನೇ ಸಮರ್ಥಿಸಿಕೊಳ್ತಾ ಇದ್ದೀರಿ. ರಾಜದೀಪ್ ಸರ್ದೇಸಾಯಿ ಅವರೇ, ಹಿಂಸಾತ್ಮಕ ಕೃತ್ಯಗಳನ್ನೇ ನೀವು ಸಮರ್ಥಿಸಿಕೊಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಈ ಹಿಂದಿನ ನಿಮ್ಮ ಕೆಲ ನಿಲುವುಗಳನ್ನ ನಾವು ಹೇಳಬೇಕಾಗತ್ತೆ. 2002ರಲ್ಲಿ ಗುಜರಾತ್ನಲ್ಲಿ ಕೋಮು ಗಲಭೆ ನಡೆದಿತ್ತು. ಆಗ ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದವರು ನರೇಂದ್ರ ಮೋದಿಯವರು. ಇಡೀ ಗಲಭೆಯ ಹೊಣೆಗಾರಿಕೆಯನ್ನ ನರೇಂದ್ರ ಮೋದಿಯವರ ತಲೆಗೆ ಕಟ್ಟಿದ್ದು ಇದೇ ರಾಜದೀಪ ಸರ್ದೇಸಾಯಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಜೊತೆಗೆ ರಾಜಕಾರಣಿಗಳು, ಪತ್ರಕರ್ತರು ಮತ್ತು ರಾಜಕಾರಣಿ ಪತ್ರಕರ್ತರು ಇವರೆಲ್ಲರೂ ಸೇರಿ ಮಾಡಿದಂತಹ ಕೆಲಸ ಅದು. ಅವತ್ತು ಗುಜರಾತ್ನಲ್ಲಿ ಕೋಮು ಗಲಭೆ ನಡೆದಿತ್ತಲ್ವಾ, ಅದೊಂದು ಪ್ರತಿಕ್ರಿಯೆ. ಆ ಪ್ರತಿಕ್ರಿಯೆಗೆ ಒಂದು ಕ್ರಿಯೆ ಪ್ರಚೋದನೆ ಕೊಟ್ಟಿತ್ತು. ಆ ಕ್ರಿಯೆಯ ಬಗ್ಗೆ ಇವರು ಯಾರು ಮಾತನಾಡಲ್ಲ, ಆದ್ರೆ ಕೇವಲ ಈ ಪ್ರತಿಕ್ರಿಯೆಯ ಬಗ್ಗೆ ಮಾತ್ರ ಪದೇ ಪದೇ ಧ್ವನಿ ಎತ್ತುತ್ತಾರೆ. ಆ ಕ್ರಿಯೆ ಯಾವುದು ಅಂತ ಹೇಳಿದ್ರೆ, ಗೋಧ್ರಾದಲ್ಲಿ ಕರಸೇವಕರ ಸಜೀವ ದಹನವಾದಂತಹ ಕ್ರಿಯೆ ಅದು. ಈ ಕರಸೇವಕರಿದ್ದಂತಹ ರೈಲಿನ ಬೋಗಿಗೆ ಬೆಂಕಿಯನ್ನ ಹಚ್ಚಿ ಅವರನ್ನ ಸಜೀವ ದಹನ ಮಾಡಿದ್ರು. ಈ ರೀತಿ ಸಜೀವ ದಹನ ಮಾಡಿದ್ದು ಯಾರು ಅಂತ ನಾನು ಬಿಡಿಸಿ ಹೇಳಬೇಕಾದಂತಹ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ. ಕರಸೇವಕರ ಸಜೀವ ದಹನ ಮಾಡಿದ್ರಲ್ವಾ, ಅದು ಕ್ರಿಯೆ. ಆ ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ 2002ರಲ್ಲಿ ಗುಜರಾತ್ನಲ್ಲಿ ಕೋಮು ಗಲಭೆ ನಡೆಯುತ್ತೆ. ಇಲ್ಲಿ ಆ ಕ್ರಿಯೆಯ ಬಗ್ಗೆ ಯಾರೂ ಮಾತನಾಡಲ್ಲ, ಈ ಪ್ರತಿಕ್ರಿಯೆಯ ಬಗ್ಗೆ ಮಾತ್ರ ಪದೇ ಪದೇ ಧ್ವನಿ ಎತ್ತುತ್ತಾರೆ. ಆ ಕ್ರಿಯೆಯು ಬಹಳ ಘೋರವಾಗಿತ್ತು, ಆ ಕ್ರಿಯೆಗೆ ನೀಡಿದಂತಹ ಪ್ರತಿಕ್ರಿಯೆಯು ಬಹಳ ಘೋರವಾಗಿತ್ತು. ಆ ಕ್ರಿಯೆಯೂ ತಪ್ಪು, ಆ ಪ್ರತಿಕ್ರಿಯೆಯೂ ತಪ್ಪು. ಆದ್ರೆ ಇವರಲ್ಲಿ ಕೇವಲ ಪ್ರತಿಕ್ರಿಯೆಯ ಬಗ್ಗೆ ಮಾತನಾಡ್ತಾರೆ ಬಿಟ್ರೆ ಕ್ರಿಯೆಯ ಬಗ್ಗೆ ಮಾತೇ ಆಡಲ್ಲ. ಇವತ್ತು ಈ ರೀತಿಯ ಪತ್ರಕರ್ತರು ಮತ್ತು ಈ ರೀತಿಯ ಪತ್ರಕರ್ತರಿಂದಲೇ ಪೋಷಿಸಲ್ಪಡ್ತಾ ಇರುವಂತಹ ರಾಜಕಾರಣಿಗಳು, ಅದರ ಜೊತೆಗೆ ಈ ರಾಜಕಾರಣಿಗಳ ಕೃಪೆಯಿಂದನೇ ಬದುಕ್ತಾ ಇರುವಂತಹ ಕೆಲವು ವಿಚಾರವಾದಿಗಳಿಂದ ಇವತ್ತು ನಮ್ಮ ದೇಶ ಈ ಸ್ಥಿತಿಗೆ ತಲುಪಿದೆ. ಹಿಂದೂಗಳಿಂದ ಏನಾದರೂ ಪ್ರತಿಕ್ರಿಯೆ ಬಂದ್ರೆ ಅದಕ್ಕೆ ಕಾರಣ ಆಗಿರುವಂತಹ ಕ್ರಿಯೆ ಇದೆಯಲ್ಲ, ಆ ಕ್ರಿಯೆ ಇವರಿಗೆಲ್ಲ ಮುಖ್ಯ ಆಗೇ ಇರೋದಿಲ್ಲ. ಆದ್ರೆ ಒಂದು ಮುಸ್ಲಿಂ ಕ್ರೌಡ್, ಒಂದು ಮುಸ್ಲಿಂ ಗುಂಪು ಈ ರೀತಿ ಏನಾದರೂ ಹಿಂಸಾತ್ಮಕ ಕೃತ್ಯಗಳನ್ನ ಮಾಡಿದ್ರೆ ಅದಕ್ಕೆ ಇವರು ನೇರವಾಗಿ ಅವರು ಮಾಡಿದ್ದು ತಪ್ಪು ಅಂತ ಹೇಳಲ್ಲ. ಅದನ್ನ ಬಿಟ್ಟು ಅವರ ಪ್ರತಿಕ್ರಿಯೆಗೆ ಕಾರಣವಾದ ಕ್ರಿಯೆಯನ್ನ ಹುಡ್ಕೊಂಡು ಹೋಗ್ತಾರೆ. ಇದೆಲ್ಲ ರಬ್ಬಿಶ್, ನಾನ್ಸೆನ್ಸ್. ನಾಗಪುರದಲ್ಲಿ ನಡೀತಲ್ವಾ, ಅದು
ಕೋಮು ಗಲಭೆಯನ್ನ ಸೃಷ್ಟಿಸುವಂತಹ ಒಂದು ಕೃತ್ಯ, ಒಂದು ಸಮುದಾಯದವರನ್ನ ಭಯಪಡಿಸುವಂತಹ ಕೃತ್ಯ. ಔರಂಗಜೇಬನ ಸಮಾಧಿಯನ್ನ ನೆಲಸಮಗೊಳಿಸ್ತೀವಿ ಅಂತ ಹೇಳಿ ಹಿಂದೂಗಳು ಹೋರಾಟವನ್ನ ಮಾಡಿದ್ದಕ್ಕೆ ಇದರಿಂದ ಕೆರಳಿದಂತಹ ಮುಸಲ್ಮಾನರು ಹಿಂಸಾಚಾರವನ್ನ ಪ್ರಾರಂಭಿಸ್ತಾರೆ. ಒಂದೇ ಸಲಕ್ಕೆ 500ಕ್ಕೂ ಅಧಿಕ ಮುಸಲ್ಮಾನರು ದೌಡಾಯಿಸ್ತಾರೆ. ಸಾರ್ವಜನಿಕ ಆಸ್ತಿಯನ್ನ ಹಾನಿಗೊಳಿಸ್ತಾರೆ. ವಾಹನಗಳಿಗೆ ಬೆಂಕಿ ಹಚ್ಚುತ್ತಾರೆ. ಹಿಂದೂಗಳ ಮನೆಗಳಿಗೆ ಕಲ್ಲು ತೂರಾಟವನ್ನ ನಡೆಸ್ತಾರೆ. ಇವರನ್ನ ತಡೆಯೋದಕ್ಕೆ ಬಂದಂತಹ ಪೊಲೀಸರ ಮೇಲೆ ಹಲ್ಲೆಯನ್ನ ಮಾಡ್ತಾರೆ, ದೌರ್ಜನ್ಯವನ್ನ ಮಾಡ್ತಾರೆ, ಅವರ ಮೇಲೆ ಕಲ್ಲು ತೂರಾಟವನ್ನ ನಡೆಸ್ತಾರೆ. ಮಹಿಳಾ ಪೊಲೀಸರ ಮೇಲೆ ಲೈಂಗಿಕ ಕಿರುಕುಳವನ್ನ ನೀಡುವುದಕ್ಕೆ ಪ್ರಾರಂಭಿಸ್ತಾರೆ. ಹಾಗೋ ಹೇಗೋ ಮಾಡಿ ಆ ಮಹಿಳಾ ಪೊಲೀಸ್ ಅಲ್ಲಿಂದ ತಪ್ಪಿಸಿಕೊಳ್ತಾರೆ. ಇವರು ನಾಗ್ಪುರದಲ್ಲಿ ಮಾತ್ರ ಅಲ್ಲ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ನಡೆಸೋದು, ಹಿಂಸಾಚಾರವನ್ನ ನಡೆಸೋದು, ದೌರ್ಜನ್ಯವನ್ನ ಮಾಡುವಂತಹದ್ದು. ಕರ್ನಾಟಕದಲ್ಲಿ, ದೆಹಲಿಯಲ್ಲಿ, ಮಹಾರಾಷ್ಟ್ರದಲ್ಲೂ ಕೂಡ ಇದೇ ರೀತಿ ಹಿಂಸಾತ್ಮಕ ಕೃತ್ಯಗಳನ್ನ ನಡೆಸಿದ್ರು. ಈ ರೀತಿ ಪೊಲೀಸರ ಮೇಲೆ ಹಿಂಸಾಚಾರವನ್ನ, ದೌರ್ಜನ್ಯವನ್ನ ಮಾಡಿದಂಥವರಿಗೇನೆ ಎಲೆಕ್ಷನ್ ನಲ್ಲಿ ಟಿಕೆಟ್ ಅನ್ನ ಕೂಡ ನೀಡಿದ್ದಾರೆ. AIMIA ಪಕ್ಷದ ಅಸಾದುದ್ದೀನ್ ಓವೈಸಿ ಅವರು ದೆಹಲಿ ಗಲಭೆಯಲ್ಲಿ ಮಠ ಮಧ್ಯಾಹ್ನವೇ ಪೊಲೀಸರಿಗೆ ಬಂದೂಕನ್ನ ತೋರಿಸಿದ್ದಂತಹ ಶಾರುಖ್ ಪಠಾಣ್ ಅನ್ನುವಂತಹ ಒಬ್ಬ ವ್ಯಕ್ತಿಗೆ ಚುನಾವಣಾ ಟಿಕೆಟ್ ಅನ್ನ ನೀಡ್ತಾರೆ. ಸೊ ಇದು ಆ ಮುಸ್ಲಿಂ ಕ್ರೌಡ್ ನ ಧೈರ್ಯ ಮತ್ತು ಅವರಿಗೆ ಪ್ರಚೋದನೆಯನ್ನ ಕೊಡುವಂತಹ ರಾಜಕಾರಣಿಗಳ ಮತ್ತು ಪತ್ರಕರ್ತರ ಹಿಪೋಕ್ರೆಸಿ. ಇಂಥವರಿಂದಾನೇ ಇವತ್ತು ಮುಸ್ಲಿಂ ವಕ್ತಾರರೆಲ್ಲ ಹುಟ್ಕೊಂಡು ಬಿಟ್ಟಿದ್ದಾರೆ. ನಾಗ್ಪುರದಲ್ಲಿ ನಡೆದ ಗಲಭೆಯ ಬಗ್ಗೆ ಒಂದು ಪ್ಯಾನೆಲ್ ಡಿಸ್ಕಷನ್ ನಲ್ಲಿ ಒಬ್ಬ ಮುಸ್ಲಿಂ ವಕ್ತಾರ ಯಾವ ರೀತಿಯಾಗಿ ಮಾತನಾಡ್ತಾನೆ ಅನ್ನೋದನ್ನ ಒಂದ್ಸಲ ನೋಡಿ. Was it a multi-religious mob or a Muslim mob? My point, what is this? Was it a Muslim mob? Was it a Muslim mob? Was it a Muslim mob? It was a Muslim mob, and I'll tell you what Muslim mob, Hindu mob. Mob is a mob, whether Hindu or a Muslim, it is a mob. Is a responsible person. No. What do you mean whether Hindu or Muslim? This was a Muslim. Was there a single Hindu in that mob? ಈ ಮುಸ್ಲಿಂ ವಕ್ತಾರನಿಗೆ ತನ್ನದೇ ಸಮುದಾಯದ ಹುಡುಗರು ಈ ರೀತಿಯಾಗಿ ಹಿಂಸಾಚಾರವನ್ನ ಮಾಡಿದ್ದಾರೆ ಅಂತ ಹೇಳೋದಕ್ಕೂ ಧೈರ್ಯ ಇಲ್ಲ. ಅವರು ಮಾಡಿದಂತಹ ಹಿಂಸಾಚಾರವನ್ನೇ ಸಮರ್ಥನೆ ಮಾಡಿಕೊಂಡು ಮಾತನಾಡ್ತಿದ್ದಾರೆ. ಸೊ ಇಂಥವರಿಗೆಲ್ಲ ನೇರವಾಗಿ ಖಡಕ್ ಆಗಿ ಉತ್ತರವನ್ನ ಕೊಟ್ಟಿರುವವರು ಅರ್ನಬ್ ಗೋಸ್ವಾಮಿ ಅವರು. ಅವರು ಏನ್ ಹೇಳಿದ್ದಾರೆ ಒಂದ್ಸಲ ಕೇಳಿಸ್ಕೊಳ್ಳಿ. The truth is that the mob of stone pelters in Nagpur that rioted, which created arson, burnt vehicles and injured 25 policemen, that mob that we saw yesterday was a Muslim mob. It was a Muslim mob. Similarly, the mob that went berserk in Mao in Madhya Pradesh, attacking a group of cricket fans celebrating the Champions Trophy last week, that mob too in Mao, you see the pictures there. It was a Muslim mob. It was a Muslim mob. How long can we hide that fact, and why should we hide the fact that it was a Muslim mob? ನಾಗ್ಪುರದಲ್ಲಿ, ಈ ಹಿಂದೆ ಮಹಾರಾಷ್ಟ್ರದ ಮೋವ್ನಲ್ಲಿ, ಇನ್ನು ಅನೇಕ ಕಡೆಗಳಲ್ಲಿ ಈ ರೀತಿ ಹಿಂಸಾಚಾರವನ್ನ ಮಾಡಿದ್ದು ಮುಸ್ಲಿಂ ಗುಂಪು ಅಂತ ಹೇಳಿಕೊಳ್ಳೋದಕ್ಕೂ ಇಂಥವರಿಗೆ ಧೈರ್ಯ ಇಲ್ಲ ಅಂತ ಅರ್ನಬ್ ಗೋಸ್ವಾಮಿ ಇವರನ್ನ ತರಾಟೆಗೆ ತಗೊಂಡಿದ್ದಾರೆ. Was the mob that Tahir Hussain led in Jahangirpuri during the Delhi riots of 2020, was that also not primarily a Muslim mob? How long will we replace the word Muslim mob with politically correct phrases such as people from a certain community, or worse, miscreants from a specific community, but not specify which community? ಮುಸ್ಲಿಂ ಮಾಬ್ ಮಾಡಿದಂತಹ ಹಿಂಸಾಚಾರವನ್ನ ನೀವೆಲ್ಲರೂ ಎಲ್ಲಿಯವರೆಗೆ ಒಂದು ಸಮುದಾಯಕ್ಕೆ ಸೇರಿದವರು ಮಾಡಿದಂತಹ ಹಿಂಸಾಚಾರ ಅಂತ ಹೇಳ್ತಾ ಇರ್ತೀರಾ ಅಂತ ಹೇಳಿ ರಾಜ್ದೀಪ್ ಸರ್ದೇಸಾಯಿ ಅಂತವರನ್ನ ತರಾಟೆಗೆ ತಗೊಂಡಿದ್ದಾರೆ. Ladies and gentlemen, more than the mob, I blame people like Owaisi who provoked them. More than the Muslim mob, I blame people like Rahul Gandhi, who does not believe India as a nation and who misleads the Muslim community on issues like CAA, NRC, and now he sees an opportunity here, the Waqf bill. He couldn't break the Hindu community. Now he sets the Muslim community and provokes them. ಓವೈಸಿ, ರಾಹುಲ್ ಗಾಂಧಿ ಅಂತವರು ಮುಸ್ಲಿಂ ಸಮುದಾಯದವರನ್ನ ಮಿಸ್ಲೀಡ್ ಮಾಡಿ ಅವರನ್ನ ಹಿಂದೂಗಳ ಮೇಲೆ ಎತ್ತಿ ಕಟ್ಟುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಅವರನ್ನು ಕೂಡ ತರಾಟೆಗೆ ತಗೊಂಡಿದ್ದಾರೆ. ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ರಾಜ್ದೀಪ್ ಸರ್ದೇಸಾಯಿ ಅಂತವರ ಆಷಾಢಭೂತಿತನಗಳನ್ನ ಬಯಲು ಮಾಡುವಂತಹ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಹಾಗಾಗಿ ದೇಶದಲ್ಲಿ ಈ ಆಷಾಢಭೂತಿಗಳ ದಿನ ಮುಗ್ದಿದೆ ಅಂತ ಅನ್ಸುತ್ತೆ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.